ಸ್ನೇಹಿತರೆ ನಮಸ್ಕಾರ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ಬಗ್ಗೆ ಆಗಾಗ ತನ್ನ ಬೆಂಕಿ ಉಂಡೆಯನ್ನು ಉಗುಳುತ್ತಿರುವಂಥ ಯತ್ನಾಳ್ ಈಗ ಹೊಸದೊಂದು ಬಾಂಬನ್ನು ಹಾಕಿದ್ದಾರೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಹಾಕಿರುವಂಥ ಹೊಸ ಬಾಂಬು ಈಗ ಎಲ್ಲೆಲ್ಲಿ ಸ್ಫೋಟವಾಗ್ತದೆ, ಇದರ ಇಂಪ್ಯಾಕ್ಟ್ ಏನೆಲ್ಲ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಯತ್ನಾಳನ್ನು ಮತ್ತು ಯತ್ನಾಳ್ ಸೇರಿದಂತೆ ಸಾಕಷ್ಟು ರಾಜಕಾರಣಿಗಳನ್ನು, BJPಯ ರಾಜಕಾರಣಿಗಳನ್ನೇ ಮುಗಿಸುವಂಥ ಕೆಲಸವನ್ನು ಮಾಡಿದೆ. ಇಲ್ಲಿ ಕಂಪ್ಲೀಟಾಗಿ ಈ BSY ಫ್ಯಾಮಿಲಿ ಇದೆಯಲ್ಲ, ಇದು BJPಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಇತ್ತು. ಈಗಾಗಲೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹಾಗೆಯೇ ಇನ್ನಿತರ ನಾಯಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಯ ರಾಜಕಾರಣದ ಬಗ್ಗೆ ಅಥವಾ BY ವಿಜೇಂದ್ರ ರಾಜಕಾರಣದ ಶೈಲಿಯ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದಾರೆ. ಇದರ ಬಗ್ಗೆ BJPಯ ಹೈಕಮಾಂಡ್ಗೆ ತಿಳಿಸಿದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಕಾರಣಕ್ಕೆ ಈಗ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಹಾಗಾದರೆ ಇದು ಎಲ್ಲೆಲ್ಲಿ ಸ್ಫೋಟವಾಗಬಹುದು, ಇದರ ಇಂಪ್ಯಾಕ್ಟ್ ಏನಾಗಬಹುದು, ಇದರಿಂದ ಯಾರಿಗೆ ಸಮಸ್ಯೆ ಎದುರಾಗಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. BJPಯಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಈ ಹಿಂದಿನಿಂದನೂ ಕೂಡ ಸಾಬೀತಾಗಿರುವಂಥ ಸಂಗತಿ. ಅದರಲ್ಲೂ ಕೂಡ ಈ ಬಾರಿ ಚುನಾವಣೆ ನಡೆದ ಬಳಿಕವಂತೂ ಸಾಕಷ್ಟು ವಿಚಾರಗಳ ಬಗ್ಗೆ BJPಯಲ್ಲಿ ಅಸಮಾಧಾನದ ಬೇಗುದಿ ಕುದಿತಾನೇ ಇದೆ. ಈಗ ಹೊಗೆಯಾಡುತ್ತಿದ್ದಂಥ ಮತ್ತೊಂದು ಬೇಸರ ಸ್ಫೋಟವಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಬೆಂಕಿಯ ಜ್ವಾಲೆಯಾಗಿ BJPಯನ್ನೇ ಆವರಿಸುವಂಥ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಇದರ ಒಂದು ಭಾಗವಾಗಿ ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಮತ್ತು ಅದಾದ ಬಳಿಕ ಸೆಷನ್ಸ್ಗಳಲ್ಲಿ ಚರ್ಚೆ ಆದಂಥ ವಿಚಾರ, ಹೊರಗಡೆಯೂ ಕೂಡ ಚರ್ಚೆ ಆದಂಥ ವಿಚಾರ ಏನಂತ ಹೇಳಿದರೆ BJPಯ ಈ ಯಡಿಯೂರಪ್ಪ ಫ್ಯಾಮಿಲಿಯ ಕಂಟ್ರೋಲ್ ಬಗ್ಗೆ. ಹೌದು, ರಾಜ್ಯ BJPಯನ್ನು ಈ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರು ಕಂಪ್ಲೀಟಾಗಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅವರಿಗೆ ಏನು ಬೇಕೋ ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾರೆ. ಅವರ ಜೊತೆಗೆ ಚೆನ್ನಾಗಿದ್ದರೆ, ಅವರಿಗೆ ಬಕೆಟ್ ಇಟ್ಕೊಂಡಿದ್ರೆ ಅವಕಾಶಗಳನ್ನು ಕೊಡ್ತಾರೆ. ಇಲ್ಲವಂತಾದರೆ ಬೇರೆಯವ್ರನ್ನ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಆರೋಪಗಳು ಈ ಹಿಂದಿನಿಂದನೂ ಕೂಡ ಕೇಳಿಬರ್ತಿತ್ತು, ಈಗಲೂ ಕೂಡ ಕೇಳಿಬರ್ತಿದೆ. ಈಗ ಸ್ವಲ್ಪ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಮೊನ್ನೆ ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಪಡಿಸಿದರು ಸೆಷನ್ನಲ್ಲೇ. ಸ್ವತಃ ಯತ್ನಾಳ್ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದ್ದಾರೆ. ಜೊತೆಗೆ ಯತ್ನಾಳ್ಗೆ ಈಗ ಸಿಟ್ಟಿರೋದೇನು ಅಂತ ಹೇಳಿದರೆ, ತನಗೆ ಯಾವುದೇ ವಿಪಕ್ಷ ಸ್ಥಾನ ಆಗಿರ್ಬೋದು ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಇರ್ಬೋದು, ಎರಡೂ ಕೂಡ ಸಿಗಲಿಲ್ಲ. ನಾನು ಈ ಎರಡರ ಪ್ರಬಲ ಆಕಾಂಕ್ಷಿಯಾಗಿದ್ದೆ, ಆದರೂ ಕೂಡ ಕೊಡಲಿಲ್ಲ ಅನ್ನುವಂಥ ಸಿಟ್ಟು ಸಹಜವಾಗಿ ಇದೆ. ಅದೇ ಕಾರಣಕ್ಕೂ ಅಥವಾ ಇಲ್ಲಿ ಯಡಿಯೂರಪ್ಪನವರು ಇವರನ್ನೆಲ್ಲ ಬೆಳೆಯೋಕ್ಕೆ ಬಿಡಲಿಲ್ಲ ಅನ್ನುವಂಥ ಕಾರಣಕ್ಕೂ ಸಿಕ್ಕಾಪಟ್ಟೆ ಕೋಪವನ್ನು, ಆಕ್ರೋಶವನ್ನು ಹೊಂದಿದ್ದಾರೆ. ಕೇವಲ ಯತ್ನಾಳ್ ಅಂತಲ್ಲ, ಈಶ್ವರಪ್ಪ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಹೀಗೆ ಸಾಕಷ್ಟು ಜನ ನಾಯಕರು ಇಲ್ಲಿ ಬೇಸರವನ್ನು ಹೊರಗಡೆ ಹಾಕ್ತಾ ಇರ್ತಾರೆ ಆಗಾಗ. ಈಗ ಯಡಿಯೂರಪ್ಪ ಕುಟುಂಬ ಮತ್ತು ಯಡಿಯೂರಪ್ಪನವರ ಮಗ BY ವಿಜೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸದೊಂದು ಬಾಂಬ್ ಸಿಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಅಲ್ಲದೆ ಕರ್ನಾಟಕ BJPಯ ಮೇಲೆ ಹಿಡಿತ ಸಾಧಿಸೋದಕ್ಕೋಸ್ಕರ ಯತ್ನಾಳ್ ಆ್ಯಂಡ್ ಇಡೀ ಟೀಮ್ ಹೊಸದೊಂದು ಬಾಂಬ್ ಸಿಡಿಸೋದಕ್ಕೆ ಸಜ್ಜಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲೇ ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಸ್ಕೆಚ್ಚನ್ನು ಹಾಕಿಕೊಳ್ಳಲಾಗಿದೆ. ಇದು ಈ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. BJPಯಲ್ಲಿ ಸ್ವಲ್ಪ ಬೆಳವಣಿಗೆಗೂ ಕೂಡ ಇದು ನಾಂದಿ ಹಾಡುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಹೌದು, ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜಂಟಿ ಪಾದಯಾತ್ರೆಯನ್ನು ಮುಗಿಸಿರುವಂಥ BJP ಮತ್ತು JDS ದೋಸ್ತಿಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯಲ್ಲಿ ಭಾಗವಹಿಸದೇ ದೂರ ಉಳಿದಿದ್ದಂತಹ BJPಯ ಹಿರಿಯ ನಾಯಕರಾದಂತಹ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಇದೀಗ ಹೊಸದೊಂದು ಬಾಂಬ್ ಸಿಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬೆಳಗಾವಿಯ ಹೊರವಲಯದ ಬಳಿ ಒಂದು ಹೋಟೆಲ್ನಲ್ಲಿ ಮಾಜಿ CM ಹಾಗೂ ಲಿಂಗಾಯತ ಸಮುದಾಯದ ನಾಯಕ ಯಡಿಯೂರಪ್ಪ ಮತ್ತು BY ವಿಜೇಂದ್ರ ವಿರುದ್ಧ ಹೊಸದೊಂದು ರಣತಂತ್ರ ರೆಡಿಯಾಗಿದೆ ಎನ್ನುವಂಥ ಸಂಚಲನ ಸೃಷ್ಟಿಸುವಂಥ ಸುದ್ದಿ ಹೊರಗಡೆ ಬಿದ್ದಿದೆ. ಏನದು? ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ BJP ಸರ್ಕಾರವನ್ನು ರಚಿಸೋದಕ್ಕೆ ಪಣ ತೊಟ್ಟಿರುವಂತಹ ಈ BJP ನಾಯಕರು, BJP ಮತ್ತು JDS ನಾಯಕರು ಇಲ್ಲಿ ಬೇರೆ ಬೇರೆಯಾದಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಈ ಸಮಯದಲ್ಲಿ ಕರ್ನಾಟಕ BJP ಬುಡವನ್ನೇ ಅಲುಗಾಡಿಸುವಂತಹ ಒಂದು ಸುದ್ದಿಯನ್ನು ಯತ್ನಾಳ್ ಹೊರಗಡೆ ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ಯತ್ನಾಳ್ ಮತ್ತು ಜೊತೆಗಾರರು ಇದಕ್ಕೆ ಈಗ BJPಯ ಬುಡಕ್ಕೆ ಬಿಸಿನೀರನ್ನು ಕಾಯಿಸಿ ಬಿಡುವಂತಹ ಒಂದು ಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಇದಕ್ಕೆ ಪೂರಕವಾಗಿ ಬೆಳಗಾವಿ ಹೊರವಲಯದ ಖಾಸಗಿ ಹೋಟೆಲ್ ಒಂದರಲ್ಲಿ BJPಯ ಅತೃಪ್ತರು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಅತೃಪ್ತರ ಗುಂಪು
ಈ ಸಭೆಯಲ್ಲಿ ಅಪ್ಪ ಮತ್ತು ಮಕ್ಕಳ ಹಿಡಿತದ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅಲ್ಲದೆ ರಮೇಶ್ ಜಾರಕಿಹೊಳಿ ಕೂಡ ಅದೇ ರೀತಿಯಲ್ಲಿ ಬಿಜೆಪಿಯ ಒಳಗೆ ಇರುವಂಥ ಅತೃಪ್ತರ ಪಡೆಯನ್ನು ಒಂದುಗೂಡಿಸಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಸಂಚಲನವನ್ನು ಸೃಷ್ಟಿಸಿದೆ. ಹಾಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮತ್ತು ಆರ್ ಅಶೋಕ್ ಒಪ್ಪಂದದ ರಾಜಕೀಯವನ್ನು ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಈಗಾಗಲೇ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪಾರುಪತ್ಯವನ್ನು ಸಾಧಿಸಿರುವಂತಹ ಜಾರಕಿಹೊಳಿ ಕುಟುಂಬ ಯಾವ ನಾಯಕರು ಕೂಡ ಬಿಜೆಪಿ ಮತ್ತು JDS ಪಾದಯಾತ್ರೆಗೆ ಮರ್ಯಾದೆಯನ್ನು ಕೊಟ್ಟಿಲ್ಲ. ಬಿಜೆಪಿಯ ನಾಯಕರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿಯವರು ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದು, ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಹೆಸರಿನಲ್ಲಿ ಸಿಎಂ ಕುರ್ಚಿಯನ್ನು ಅಲುಗಾಡಿಸೋದಕ್ಕೆ ಬಿಜೆಪಿ ನಾಯಕರು ನುಗ್ಗುತ್ತಾ ಇದ್ದಾರೆ. ಹೋರಾಟ ನಡೆಯುವಂತಹ ಸಮಯಕ್ಕೆ ಕರ್ನಾಟಕ ಬಿಜೆಪಿ ಘಟಕದಲ್ಲಿ ಅಸಮಾಧಾನ ಕೂಡ ಸ್ಫೋಟವಾಗಿದೆ. ಬೆಳಗಾವಿಯಲ್ಲಿ ನಡೆದಂಥ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರುಗಳು ಗುಪ್ತವಾಗಿ ಸೇರಿದ್ರು ಅನ್ನುವಂಥ ಮಾಹಿತಿ ಇದೆ. ಹಾಗೆ ಯತ್ನಾಳ್ ಮತ್ತು ತಂಡದ ಬಗ್ಗೆ ಬಿಜೆಪಿ ಕೇಂದ್ರ ನಾಯಕರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತ ಹೇಳಿದರೆ ಈ ಹಿಂದೆಯಿಂದಲೂ ಕೂಡ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿಯೇ ಈ ಬಗ್ಗೆ ಅಸಮಾಧಾನವನ್ನು ಹಾಕಿದರೂ ಕೂಡ ಬಿಜೆಪಿ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅಟ್ಲೀಸ್ಟ್ ಈಗನಾದರೂ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಸಂಗತಿ ಏನು ಅಂತ ಹೇಳಿದರೆ, ಇಲ್ಲಿ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವ್ರದ್ದೆಲ್ಲರದ್ದು ಕೂಡ ಸಿಟ್ಟು ಏನು ಅಂತ ಹೇಳಿದರೆ, ತಮಗೆ ಪಕ್ಷದಲ್ಲಿ ಮರ್ಯಾದೆಯನ್ನು ಕೊಡ್ತಿಲ್ಲ ಯಾರು ಈ ವಿಜೇಂದ್ರ ಆ್ಯಂಡ್ ಟೀಮ್ನವರು ಅಂತೇಳಿ. ಏನೇ ಆದರೂ ಕೂಡ ವಿಜೇಂದ್ರ ಆ್ಯಂಡ್ ಟೀಮ್ನವರೇ ನಿರ್ಧಾರವನ್ನು ಮಾಡ್ತಿದ್ದಾರೆ. ನಮ್ಮನ್ನು ಯಾವ ಅಭಿಪ್ರಾಯವನ್ನು ಕೂಡ ಕೇಳ್ತಿಲ್ಲ, ಯಾವುದಕ್ಕೂ ಕೂಡ ನಮಗೆ ಸೊಪ್ಪು ಹಾಕ್ತಿಲ್ಲ ಅಂಥೇಳಿ. ಈ ಕಾರಣಕ್ಕೋಸ್ಕರ ಈ ಪಾದಯಾತ್ರೆಯಲ್ಲಿ ಇವರು ಯಾರೂ ಕೂಡ ಭಾಗವಹಿಸಿಲ್ಲ. ಮತ್ತೊಂದು ಕಡೆ ಇಲ್ಲಿ ಯತ್ನಾಳ್ಗೆ ಈ ಹಿಂದಿನಿಂದಲೂ ಕೂಡ ತುಂಬ ಸಿಟ್ಟಿದೆ. ಯಾರ ಮೇಲೆ? ಈ BJPಯ ಪ್ರಬಲ ನಾಯಕ ಅಂತೇಳಿ ಗುರುತಿಸ್ಕೊಂಡಿರುವಂಥ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೇಲೆ. ಅದರಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಯಾವಾಗ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೋ ಅದಾದ ಬಳಿಕ ಯತ್ನಾಳ್ ಕೋಪ ಅಂತೂ ಈಗ ನಿಗಿನಿಗಿ ಕೆಂಡದ ರೀತಿಯಾಗಿದೆ. ಯಾಕಂತ ಹೇಳಿದ್ರೆ ತಮಗೆ ಕೊಡಬೇಕಾದಂತಹ ಅವಕಾಶವನ್ನು ಕಿತ್ತು ಅವರಿಗೆ ಕೊಟ್ಟಿದ್ದಾರೆ. ಇದು ಕುಟುಂಬ ರಾಜಕಾರಣ, ಇದು ಬಿಜೆಪಿಯಲ್ಲಿ ಇರಬಾರ್ದು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಇದಕ್ಕೆ ಸಾಕಷ್ಟು ಜನ ನಾಯಕರು ಧ್ವನಿಯನ್ನು ಗೂಡಿಸಿದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪ ಕೂಡ ಬಿಜೆಪಿಯ ಈ ನಾಯಕರ ನಡೆಯ ಬಗ್ಗೆ, ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಈ ವಿಜಯೇಂದ್ರ ವಿರುದ್ಧ ಶತಾಯಗತಾಯ ಏನಾದರೂ ಮಾಡಿ ಅವರನ್ನು ಕೆಳಗಿಳಿಸಲೇಬೇಕು, ಜೊತೆಗೆ ಇವರಿಗೆ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ಯತ್ನವನ್ನು ಮಾಡ್ತಿದ್ದಾರೆ. ಕೇವಲ ಅವರ ಮಕ್ಕಳು ಮಾತ್ರ ಬೆಳಿಬೇಕು, ಇಲ್ಲಿ ಈ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಸಹಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ರೀತಿಯಾದಂತಹ ಸಂಕಷ್ಟವನ್ನು ಅಥವಾ ಒಂದು ರೀತಿಯಾದಂತಹ ತಲೆನೋವನ್ನು ತಂದಿಡಬೇಕು ಅನ್ನೋಂಥ ಯತ್ನವನ್ನು ಮಾಡುತ್ತಿದ್ದಾರೆ. ಬಟ್ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕ್ತದಾ ಹೀಗಿರುವಂಥ ಪ್ರಶ್ನೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಮತ್ತೊಂದು ವಿಚಾರದ ಬಗ್ಗೆನೂ ಕೂಡ ಚಿಂತನೆ ಮಾಡ್ತಾ ಇದೆ. ಏನು? ಯಡಿಯೂರಪ್ಪನವರು ಮತ್ತು BY ವಿಜಯೇಂದ್ರ ಯತ್ನಾಳ್ ಮತ್ತು ಇದೇ ರಮೇಶ್ ಜಾರಕಿಹೊಳಿ ಮತ್ತು ಈಶ್ವರಪ್ಪನವರಿಗೆ ಹೇಗೆ ಶಾಕನ್ನು ಕೊಡ್ತು, ಅದೇ ರೀತಿ ಇವರಿಬ್ಬರಿಗೂ ಕೂಡ ಶಾಕನ್ನು ಕೊಡಲಿಕ್ಕೆ ತೀರ್ಮಾನಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಟ್ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯತ್ನಾಳ್ಗೆ ಈ ಹಿಂದಿನ ಕೂಡ ಎಷ್ಟೇ ಮಾತುಗಳನ್ನು, ಎಷ್ಟೇ ಬುದ್ಧಿವಾದಗಳನ್ನು ಹೈಕಮಾಂಡ್ನ ನಾಯಕರು ಹೇಳಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತನೆಯನ್ನು ಮಾಡಿದರು. ಜೊತೆಗೆ ಯತ್ನಾಳ್ ಬೆನ್ನಿಗೆ ಬಿಜೆಪಿಯ ಒಂದಷ್ಟು ಜನ ನಾಯಕರು, ಪ್ರಬಲ ನಾಯಕರು, ಟಾಪ್ 3 ಪೊಸಿಷನ್ನಲ್ಲಿರುವಂಥ ನಾಯಕರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ಇದೆಲ್ಲದೂ ಕೂಡ ಸಾಧ್ಯವಾಗ್ತಿದೆ ಅನ್ನೋಂಥ ಚರ್ಚೆ ಕೂಡ ನಡೆದಿತ್ತು. ಆದರೆ ಇದು ಸತ್ಯನೋ ಸುಳ್ಳ ಗೊತ್ತಿಲ್ಲ. ಏನೋ ಒಂದು ಆಗ್ತಿದೆ ಬಿಜೆಪಿಯಲ್ಲಿ, ಯಾರೂ ಕೂಡ ಕಲ್ಪನೆ ಮಾಡದ ರೀತಿಯಲ್ಲಿ ಆಗ್ತಿದೆ ಅನ್ನೋದು ಮಾತ್ರ ಕಟು ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಾಯಕರ ಗುಪ್ತ ಸಭೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.